ಮಂಗಳೂರಿನಲ್ಲಿ ಕೇರಳ ಚಿನ್ನದ ವ್ಯಾಪಾರಿಯ ಬಳಿಯಿಂದ ಚಿನ್ನ ದರೋಡೆ ಮಾಡಿದಂತಹ ಪ್ರಕರಣ ಇದೆ. ಅದು ಸಿನಿಮೆಯ ರೀತಿಯಲ್ಲಿ ಕಾರು ಅಡ್ಡಗಟ್ಟಿ ಖದೀಮರು ಚಿನ್ನವನ್ನ ದೋಚಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಳಿ ರಾಬರಿಯ ಸಿಸಿಟಿವಿ ದೃಶ್ಯ ಇದೆ. ಮಂಗಳೂರಿನಲ್ಲಿ ಕೇರಳ ಚಿನ್ನದ ವ್ಯಾಪಾರಿಯ ಬಳಿಯಿಂದ ಚಿನ್ನ ದರೋಡೆ ಮಾಡಿದಂತಹ ಸಿಸಿಟಿವಿ ಫುಟೇಜ್ ಇದೆ. ಸೂರತ್ಕಲ್ ಬಳಿಯ ಬೈಕಂಪಾಡಿ ಹೆದ್ದಾರಿಯಲ್ಲಿ ನಡೆದಿರುವ ಘಟನೆ. 2 ಇನ್ನೋವಾ 1 ಸ್ವಿಫ್ಟ್ ಕಾರ್ನಲ್ಲಿ ಖದೀಮರು ಬರ್ತಾರೆ. ಪಯ್ಯನ್ನೂರಿನ ವಿಕಾಸ್ ಎಂಬ ಚಿನ್ನದ ವ್ಯಾಪಾರಿ ಬಳಿಯಿಂದ ದರೋಡೆ ಮಾಡ್ತಾರೆ. ಸುಮಾರು 25 ಲಕ್ಷ ಮೌಲ್ಯದ ಚಿನ್ನ ಹಾಗೂ ನಗದು. ಸಿಸಿಟಿವಿ ಫುಟೇಜ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಕಾರ್ ಬರ್ತಾ ಇರುವಂತಹ ದೃಶ್ಯ. ಖದೀಮರ ಕಾರು ನಂಬರ್ 1. 2 ಇನ್ನೋವಾ ಕಾರ್ ಬರುತ್ತೆ, 1 ಸ್ವಿಫ್ಟ್ ಕಾರು. ಅದರಲ್ಲಿ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಮೊದಲನೆಯ ಕಾರು, 2ನೆಯ ಕಾರು, ಹಿಂದ್ಗಡೆ 3ನೆಯ ಕಾರು. ಸಿನಿಮೆಯ ರೀತಿಯಲ್ಲಿ ನಡೆದಂತಹ ರಾಬರಿ ಇದು. 3 ಕಾರ್ನಲ್ಲಿ ಬರ್ತಾರೆ ಖದೀಮರು. ಕಾರ್ 1 ಮುಂದೆ ಪಾಸ್ ಆಯ್ತು, ಕಾರ್ ನಂಬರ್ 2, ಅದಾದ ನಂತರ ಉದ್ಯಮಿಯ ಕಾರು. ಖದೀಮರ ಕಾರು 2 ಇನ್ನೋವಾ ಕಾರು ಮುಂದ್ಗಡೆ ಹೋಗಿದೆ. ಹಿಂದೆ ಇದು ಉದ್ಯಮಿಯ ಕಾರು, ಕೇರಳ ಚಿನ್ನದ ವ್ಯಾಪಾರಿ ಪಯ್ಯನ್ನೂರಿನ ವಿಕಾಸ್. ಖದೀಮರ ಕಾರು 3ನೇ ಕಾರನ್ನ ನೀವು ನೋಡ್ತಾ ಇದ್ದೀರಿ. ಅದು ಹಿಂಬದಿಯಿಂದ ಬರ್ತಾ ಇರೋ ಕಾರು. ಮೊದಲ 2 ಕಾರು ಖದೀಮರದ್ದು, 3ನೆಯ ಕಾರು ಉದ್ಯಮಿಯ ಕಾರ್ ಆಗಿರುತ್ತೆ. ಅದಾದ ನಂತರ ಹಿಂಬದಿಯಿಂದ ಖದೀಮರ ಮತ್ತೊಂದು ಕಾರು. ಒಟ್ಟು 3 ಕಾರ್ನಲ್ಲಿ ಬಂದು ದರೋಡೆ ಮಾಡಿದ್ದಾರೆ. ಆ ಸಿಸಿಟಿವಿ ಫುಟೇಜ್ ಅನ್ನ ನೀವು ಈಗ ನೋಡ್ತಾ ಇರೋದು. ಮಹಾರಾಷ್ಟ್ರದ ಸಾಂಗ್ಲಿಯಿಂದ ಮಂಗಳೂರಿಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈ ದರೋಡೆ ಆಗಿದೆ. ಈಗ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಖದೀಮರ ಕಾರು 1, 2, ಮಧ್ಯದ್ದು ಉದ್ಯಮಿಯ ಕಾರು, ಕೊನೆಯದಾಗಿ 3ನೇ ಕಾರು. ಅದರಲ್ಲಿ ಖದೀಮರಿದ್ದಾರೆ. 3 ಕಾರ್ನಲ್ಲಿ ಬಂದಂತಹ ಖದೀಮರು ಸುಮಾರು 25 ಲಕ್ಷ ಮೌಲ್ಯದ ಚಿನ್ನ ಹಾಗೂ ನಗದನ್ನ ಕಿತ್ತು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಪಯ್ಯನ್ನೂರಿನ ವಿಕಾಸ್ ಎಂಬ ಚಿನ್ನದ ವ್ಯಾಪಾರಿಯ ಬಳಿಯಿಂದ ಇವರು ದರೋಡೆ ಮಾಡಿರೋದು. ಸಿನಿಮೆಯ ರೀತಿಯಲ್ಲೇ ನಡೆದಂತಹ ದರೋಡೆ ಇದು. ರಾತ್ರಿಯ ಹೊತ್ತಿನಲ್ಲಿ ಮಹಾರಾಷ್ಟ್ರದ ಸಾಂಗ್ಲಿಯಿಂದ ಇವರು ಮಂಗಳೂರಿಗೆ ಬರ್ತಾ ಇದ್ರು. ಆಗ ಈ ದರೋಡೆ ನಡೆದಿದೆ. ಪೊಲೀಸರು ಕೂಡ ಪರಿಶೀಲನೆಯನ್ನ ಮಾಡಿದ್ದಾರೆ. ಖದೀಮರಿಗಾಗಿ ಬಲೆ ಬೀಸಿದ್ದಾರೆ. ಸುರತ್ಕಲ್ ಬಳಿಯ ಬೈಕಂಪಾಡಿ ಹೆದ್ದಾರಿಯಲ್ಲಿ ಮಹಾರಾಷ್ಟ್ರದ ಸಾಂಗ್ಲಿಯಿಂದ ಮಂಗಳೂರಿಗೆ ಬರುವಂತಹ ಮಾರ್ಗ ಮಧ್ಯೆ ಒಟ್ಟು 3 ಕಾರ್ನಲ್ಲಿ ಬಂದಿರ್ತಾರೆ ದರೋಡೆಕೋರರು. ವಿಕಾಸ್ ಪತ್ನಿ ಮತ್ತು ಪುತ್ರನನ್ನ ಬೆದರಿಸಿ ಕೆಳಗಿಳಿಸ್ತಾರೆ ಖದೀಮರು. ಸುಮಾರು 180 ಗ್ರಾಂ ಚಿನ್ನ ದರೋಡೆಯಾಗಿದೆ ಅಂತ ಸದ್ಯ ವಿಕಾಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮೈ ಮೇಲೆ ಹಾಕಿದ್ದ ಚಿನ್ನಾಭರಣವನ್ನು ಕೂಡ ಬಿಟ್ಟಿಲ್ಲ ಖದೀಮರು, ಅದನ್ನು ಕೂಡ ಕದ್ದು ಪರಾರಿಯಾಗಿದ್ದಾರೆ. 2 ಕೇರಳ ನೋಂದಣಿಯ ಕಾರು, 1 ಕರ್ನಾಟಕ ನೋಂದಣಿಯ ಕಾರು. ಚಿನ್ನದ ಗಟ್ಟಿ ಸಮೇತ ವಿಕಾಸ್ ಕಾರನ್ನ ಈ ಗ್ಯಾಂಗ್ ಅಪಹರಿಸಿದೆ. ದರೋಡೆಕೋರರ ಗ್ಯಾಂಗ್ ಅಪಹರಿಸಿದೆ. ಬೈಕಂಪಾಡಿಯಲ್ಲಿ ಕಾರಿನಿಂದ ವಿಕಾಸ್ ಹಾಗೂ ಫ್ಯಾಮಿಲಿಯನ್ನ ಇಳಿಸ್ತಾರೆ ಈ ಖದೀಮರು. ಕಾರಿನ ಸಮೇತ ಎಸ್ಕೇಪ್ ಆಗ್ತಾರೆ. ವಿಕಾಸ್ ಪತ್ನಿ ಮಗನನ್ನು ಕೂಡ ಕರೆದೊಯ್ತಾರೆ. 2 ಕಿಲೋಮೀಟರ್ನ ಬಳಿಕ ಪತ್ನಿ ಹಾಗೂ ಮಗನನ್ನ ಕಾರ್ನಿಂದ ಇಳಿಸ್ತಾರೆ. ನಂತರ ಅವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಟೋಲ್ ರಸ್ತೆಯಲ್ಲಿ ಪಾಸ್ ಆಗದೆ ಒಳ ರಸ್ತೆಯನ್ನ ಬಳಸಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಬೆಳ್ಳಂಬೆಳಗ್ಗೆ ಮಂಗಳೂರಿನ ಬೈಕಂಪಾಡಿಯಲ್ಲಿ ನಡೆದಿರುವಂತಹ ದರೋಡೆ ಪ್ರಕರಣ ಏನಿದೆ, ಇದು ಬಹಳ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿರುವಂತದ್ದು. ಮಂಗಳೂರಿನಲ್ಲಿ ನಾನೀಗ ಇರ್ತಕ್ಕಂಥದ್ದು ಮಂಗಳೂರಿನ ಬೈಕಂಪಾಡಿ ಪ್ರದೇಶದಲ್ಲಿ. ಇಲ್ಲಿ ಬೈಕಂಪಾಡಿಯಿಂದ ನಾವು ಮಂಗಳೂರಿಗೆ ಕೇರಳದ ಕಡೆಗೆ ಸಾಗುವಂತ ರಸ್ತೆ ಏನ್ ಬರುತ್ತೆ, ಈ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿಯ ಬಳಿ ಈ ಒಂದು ದರೋಡೆ ಪ್ರಕರಣ ನಡೆದಿದೆ. ಒಂದು ಶಿಫ್ಟ್ ಡಿಸೈರ್ ಕಾರ್ನಲ್ಲಿ ಆ ಒಂದು ವಿಕಾಸ್ ಅನ್ನುವಂಥವ್ರು ಮೂಲತಃ ಮಹಾರಾಷ್ಟ್ರದ ಸಾಂಗ್ಲಿ ಅವರು ಆದ್ರೂ ಕೂಡ ಅವರು ಕೇರಳದ ಪಯ್ಯನ್ನೂರು ಬಳಿ ಅವರಿಗೆ ಸೇರಿದಂತ ಒಂದು ಅಂಗಡಿ ಇದೆ, ಚಿನ್ನದ ವ್ಯಾಪಾರವನ್ನು ಅವರು ನಡೆಸ್ತಾ ಇದ್ರು. ಈ ಒಂದು ವ್ಯಾಪಾರಿಯವರು
ಸಾಂಗ್ಲಿಯಲ್ಲಿ ಅವರ ಕುಟುಂಬದ ಒಂದು ಮದುವೆಗೋಸ್ಕರ ಆ ಒಂದು ಭಾಗಕ್ಕೆ ತೆರಳಿದ್ರು. ಅವರ ಪತ್ನಿ ಮತ್ತು ಮಗನ ಜೊತೆಗೆ ಹೋಗಿದ್ದಂಥದ್ದು. ಈ ರಸ್ತೆಯಾಗಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ 2 ಇನ್ನೋವಾ ಕಾರ್ನಲ್ಲಿ ಬಂದಂತಹ ಕಿಡಿಗೇಡಿಗಳು, ದರೋಡೆಕೋರರು ಏನಿದ್ದಾರೆ, ಅವರು ಗಾಡಿಯನ್ನ ಈ ಒಂದು ಭಾಗದಲ್ಲಿ ಲಾಕ್ ಮಾಡ್ತಾರೆ. ಇಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ಅಂದ್ರೆ ಆ ಒಂದು ಸ್ವಿಫ್ಟ್ ಡಿಸೈರ್ ಕಾರ್ ಏನಿದೆ, ಆ ಕಾರು ಮತ್ತು ಬೇರೆ ಇನ್ನೋವಾ ಕಾರುಗಳೇನಿತ್ತು, ಆ ಕಾರುಗಳ ಮಾರ್ಕ್ಗಳು ನಿಮಗೆ ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಬಹುತೇಕವಾಗಿ ಅವರು ಆ ಕಾರ್ನ ಮೇಲೆ ಒಂದು ಆಕ್ಸಿಡೆಂಟ್ ಮಾದರಿಯಲ್ಲಿ ಮಾಡಿ ಆ ಕಾರನ್ನ ಸ್ಟಾಪ್ ಮಾಡಿದ ರೀತಿಯಲ್ಲಿ ಕಾಣ್ತಾ ಇದೆ. ಅದರ ಜೊತೆಗೆ ಆ ಒಂದು ಕಾರ್ನಲ್ಲಿ ಇದ್ದಂತಹ ವಿಕಾಸ್ ಅವರನ್ನ ಹೊರಗಡೆ ಎಳೆದು ಅವರು ಆ ಕಾರನ್ನ ಮತ್ತೊಬ್ಬರು ಚಲಾವಣೆ ಮಾಡ್ಕೊಂಡು ಹೋಗಿದ್ದಾರೆ. ಪತ್ನಿ ಮತ್ತು ಮಗನನ್ನ ನೇರವಾಗಿ ಕೂಲೂರು KCL ಕೂಲೂರು ಬ್ರಿಡ್ಜ್ ಏನಿದೆ, ಆ ಬ್ರಿಡ್ಜಿನ ಬಳಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಪತ್ನಿ ಮತ್ತು ಮಗನನ್ನ ಡ್ರಾಪ್ ಮಾಡಿದ ಬಳಿಕ ಅಲ್ಲಿಂದ ಸುಮಾರು ಅವರ ಕಾರ್ನಲ್ಲಿ ಕಾರು ಸಮೇತ ಅವರು ದರೋಡೆಕೋರರು ಪರಾರಿಯಾಗಿರುವಂತದ್ದು. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ 180 ಗ್ರಾಂನಷ್ಟು ಚಿನ್ನಾಭರಣ ಇತ್ತು. ಅಂದ್ರೆ ಸುಮಾರು ಒಂದು 20 ರಿಂದ 22 ಲಕ್ಷ ರೂಪಾಯಿ ಚಿನ್ನಾಭರಣ ಇತ್ತು ಅನ್ನುವಂತ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಈಗಾಗಲೇ ಸದ್ಯಕ್ಕೆ ಇದು ರಾಷ್ಟ್ರೀಯ ಹೆದ್ದಾರಿ. ಇಲ್ಲಿ ಆ ಭಾಗಕ್ಕೆ ತೆರಳುವಂತದ್ದು ಕೇರಳಕ್ಕೆ ಸಾಗುತ್ತೆ. ಇಲ್ಲಿಂದ ಕೇರಳದಿಂದ ಉಡುಪಿಯ ಕಡೆಗೆ ಸಾಗುವಂತ ಹೆದ್ದಾರಿ. ಒಂದು 2:30 ಇಂದ 3 ಗಂಟೆಯ ಸುಮಾರಿಗೆ ಈ ಘಟನೆ ನಡೆದಿರುವಂತದ್ದು. ಸದ್ಯಕ್ಕೆ ಎಲ್ಲ CCTV ಫುಟೇಜ್ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯಾವುದರಲ್ಲೂ ಕೂಡ ಬಹಳ ಕ್ಲಾರಿಟಿ ಅನ್ನುವಂತ ಕ್ಲಿಯರ್ ಕಟ್ ಪಿಕ್ಚರ್ಗಳು ಪೊಲೀಸರಿಗೂ ಕೂಡ ಸಿಕ್ಕಿಲ್ಲ. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ 4 ತಂಡಗಳನ್ನು ರಚನೆ ಮಾಡಲಾಗಿದೆ. ಆ 4 ತಂಡಗಳು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಬೇರೆ ಬೇರೆ ತಂಡಗಳು ಕೇರಳ ಇರಬಹುದು, ಮಹಾರಾಷ್ಟ್ರ ಇರಬಹುದು, ಕರ್ನಾಟಕವನ್ನ ಕೇಂದ್ರೀಕರಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾರು ಎಲ್ಲಿಂದ ಬಂದಿದ್ರು ಮತ್ತು 2 ಟೋಲ್ ಗೇಟ್ಗಳಲ್ಲಿ ಅವರ ಪಾಸಿಂಗ್ ಮೂವ್ಮೆಂಟ್ಸ್ ಗಳನ್ನ ಚೆಕ್ ಮಾಡಲಾಗ್ತಾ ಇದೆ. ನಂಬರ್ ಪ್ಲೇಟ್ಗಳು ನಕಲಿಯಾಗಿತ್ತ ಅಥವಾ ಇದ್ದ ನಂಬರ್ ಪ್ಲೇಟ್ಗಳನ್ನೇ ಹಾಕೊಂಡು ಬಂದಿದ್ರೆ ಒರಿಜಿನಲ್ ಆಗಿತ್ತ ಅನ್ನುವಂಥದ್ರ ಬಗ್ಗೆ ಕೂಡ ತನಿಖೆ ಕೇಂದ್ರೀಕೃತವಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.